ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಗುನ್ನ ಇಟ್ಟಂತ ಬಲೂಚಿಸ್ತಾನ ದಿಢೀರಂತ ಸ್ವತಂತ್ರ ಘೋಷಣೆ ಮಾಡಿಕೊಂಡ ಬಲೂಚಿಸ್ತಾನ ತನ್ನದೇ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಮಾರ್ಗಸೂಚಿಯ ರಚನೆ ಮಾಡಿಕೊಂಡಿದೆ. ಬಲೂಚಿಸ್ತಾನ ನಿನ್ನೆ ಮೊನ್ನೆ ವಾರದ ಹಿಂದೆ ಕೂಡ ಬಲೂಚಿಸ್ತಾನ ಪಾಕಿಸ್ತಾನದ ಸೇನೆ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಸೇನಾ ವಾಹನ ಧ್ವಂಸ ಮಾಡಿತ್ತು. ನಿನ್ನೆ ಕೂಡ 14 ಮಂದಿ ಪಾಕಿಸ್ತಾನದ ಸೈನಿಕರು ಮೃತಪಟ್ಟಿದ್ರು. ಈಗ ಪಾಕಿಸ್ತಾನದ ನಾವು ಪ್ರತ್ಯೇಕ ಅಂತೇಳಿ ಐಡೆಂಟಿಟಿಯನ್ನ, ಗುರುತನ್ನ ಅವರು ಪ್ರದರ್ಶನ ಮಾಡ್ತಾ ಇರೋದು. ನಮ್ಮನ್ನ ಪಾಕಿಸ್ತಾನದ ಜೊತೆ ಗುರುತಿಸಬೇಡಿ ನೀವು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಬಲೂಚಿಸ್ತಾನ ಈ ರೀತಿಯಾಗಿ ಕೋರಿಕೊಂಡಿದೆ. ಪಾಕ್ ಧ್ವಜವನ್ನ ಕೆಳಗಿಳಿಸಿದ್ದಾರೆ, ತನ್ನದೇ ಧ್ವಜಾರೋಹಣ ಮಾಡಿರೋದು. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬಲೂಚಿಸ್ತಾನ ಮೊದಲಿಂದ ಕೂಡ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡ್ತಾ ಇತ್ತು, ಅಟ್ಯಾಕ್ಗಳನ್ನ ಮಾಡ್ತಾ ಇತ್ತು. ಈಗ ಸದ್ಯ ತಮ್ಮದೇ ಒಂದು ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜವನ್ನ ರಚನೆ ಮಾಡಿಕೊಂಡು ನಮ್ಮ ಐಡೆಂಟಿಟಿ ಇನ್ಮೇಲೆ ಪಾಕಿಸ್ತಾನದ ಜೊತೆಗೆ ನೀವು ಗುರುತಿಸಬೇಡಿ, ನಮ್ಮದು ಪ್ರತ್ಯೇಕ ರಾಷ್ಟ್ರ ಬಲೂಚಿಸ್ತಾನ, ನಿಮ್ಮ ದೇಶಗಳಲ್ಲಿ ರಾಯಭಾರಿ ಕಚೇರಿ ತೆರೆಯೋದಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅಂತೇಳಿ ಬೇಡ್ಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ನಿಮ್ಮ ಜೊತೆ ರಾಜತಾಂತ್ರಿಕ ಮಾತುಕತೆಗೆ ಅವಕಾಶ ಮಾಡಿಕೊಡಿ ಅಂತ. ಇನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಬಲೂಚಿಸ್ತಾನ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿರೋದು, ನಮ್ಮನ್ನ ನೀವು ಪಾಕಿಸ್ತಾನ ಜೊತೆ ಗುರುತಿಸಬೇಡಿ ಅಂತ. ಇನ್ನೊಂದು ದೃಶ್ಯವನ್ನ ಏನು ನೀವು ಗಮನಿಸ್ತಾ ಇದ್ದೀರಾ, ಅದು ಬಲೂಚಿಸ್ತಾನದಲ್ಲಿ ಹಿಂದೂ ದೇವಾಲಯಗಳೇನಿದ್ದಾವೆ ಅಲ್ಲಿಗೆ ನೀವು ಬನ್ನಿ ಅಂತ ಕರೆ ಕೊಟ್ಟಿರುವಂಥ ದೃಶ್ಯ ಅದು. ನಾವು ಬಲೂಚಿಸ್ತಾನ ಅನ್ನುವಂಥ ಪ್ರತ್ಯೇಕ ರಾಷ್ಟ್ರವನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ, ನಮ್ಮನ್ನು ನೀವು ಪಾಕಿಸ್ತಾನದ ಜೊತೆಗೆ ಗುರುತಿಸಬೇಡಿ ಅಂತೇಳಿ ಪಾಕಿಸ್ತಾನದ ಧ್ವಜವನ್ನು ಕೆಳಗಿಳಿಸಿ ತಮ್ಮದೇ ಆದಂಥ ಬಲೂಚ್ ರಾಷ್ಟ್ರ ಅಂತೇಳಿ ಪ್ರತ್ಯೇಕವಾಗಿ ಐಡೆಂಟಿಟಿಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಬಲೂಚಿಸ್ತಾನ ಮಾಡಿರೋದು. ಇದಕ್ಕಾಗಿಯೇ ಹೋರಾಟ ಮಾಡ್ತಾ ಇತ್ತು ಎಷ್ಟೋ ವರ್ಷಗಳಿಂದ. ಪಾಕಿಸ್ತಾನದಲ್ಲೇ ಇದ್ರೂ ಕೂಡ ಬಲೂಚಿಸ್ತಾನವನ್ನು ಪ್ರತ್ಯೇಕ ಮಾಡಬೇಕು, ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ. ಇತ್ತೀಚೆಗೆ ಪಾಕಿಸ್ತಾನವು ಕೂಡ ಎಷ್ಟೋ ಕಂಟ್ರೋಲ್ ಕಳೆದುಕೊಳ್ತಾ ಇತ್ತು, ಅಲ್ಲಿನ ಬಲೂಚಿಸ್ತಾನದ ಮೇಲೆ ಇದ್ದಂಥ ಹಿಡಿತವನ್ನು ಕಳೆದುಕೊಳ್ತಾ ಇತ್ತು. ಈ ರೀತಿ ಒಂದು ಕಡೆ ಭಾರತ ಬಂದು ಗುನ್ನ ಇಡುತ್ತೆ, ಮತ್ತೊಂದು ಕಡೆ ಬಲೂಚಿಸ್ತಾನ ತಾಲಿಬಾನಿಗಳು ಯಾವ ಅಟ್ಯಾಕ್ ಅಂತ ತಡ್ಕೊಳ್ಳುತ್ತೆ ಪಾಕಿಸ್ತಾನ. ನಾವು ಬರೀ ಬಡಾಯಿ ಕುಚ್ಕೊಳ್ತೀವ್ರಿ, ಮಾತಾಡ್ತೀವಿ, ಮಾಡುವಂಥ ಅಟ್ಯಾಕ್ಗಳಿಗೆ ಸರಿಯಾದ ಉತ್ತರ ಕೊಡುವಂಥ ಕೆಪಾಸಿಟಿ ನಮಗಿಲ್ಲ ಅನ್ನೋದು ಪಾಕಿಸ್ತಾನದ ನೀತಿ. ಹಾಗಾಗಿ ಅವರಿಗೆ ಯಾರು ಏನು ಅಟ್ಯಾಕ್ ಮಾಡಿದ್ರು ಕೂಡ ಅದನ್ನು ತಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ.